Audio Jungle. Audio Jungle. ಇವತ್ತು ಕೋಳಿ ಸಾರು ಮತ್ತು ಅಕ್ಕಿ ಮತ್ತು ತೆಂಗಿನಕಾಯಿಂದ ಒಂದು ತಿಂಡಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನೋಡಿ ಒಂದು ಹೋಳು ತೆಂಗಿನಕಾಯಿ ಮತ್ತು ಸ್ವಲ್ಪ ಅಕ್ಕಿ ಮತ್ತು ಇದು ಕುಶಲಕ್ಕಿನೂ ನೆನೆಸಿದ್ದೀನಿ ಸ್ವಲ್ಪ ನಾನು. ಇದು ವೈಟ್ ಅಕ್ಕಿ, ನೀವು ರೇಷನ್ ಅಂಗಡಿಲಿ ಕೊಡ್ತಾರಲ್ಲ ಅದು ಅಕ್ಕಿ. ಇದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ನೋಡಿ, ಇದು ನಾನು ಅದನ್ನು ರುಬ್ಬಕ್ಕೆ ಹಾಕಿದೆ, ಅದಕ್ಕೆ ನಾನು ತೋರಿಸೋದಕ್ಕೋಸ್ಕರ ಸ್ವಲ್ಪ ಇಟ್ಟಿದ್ದೆ. ನೋಡಿ ಈ ಥರ ದಪ್ಪ ಅಕ್ಕಿ ಇದರಲ್ಲಿ ಅಂಗಡಿಲಿ ಸಿಗುತ್ತೆ ನೋಡಿ, ದಪ್ಪ ಇರುತ್ತೆ. ಅದನ್ನು ಸ್ವಲ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಾವು ಮಾಡೋ ತಿಂಡಿ ಊದ್ಕೊಂಡು ಬರುತ್ತೆ, ಎಣ್ಣೆಲಿ ಮಾಡೋದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕೋಳಿ ಸಾರು ಜೊತೆ ಅಂತೂ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕೆ. ನೋಡಿ ಇದನ್ನು ನೋಡಿ, ನಾನು ಇಲ್ಲಿ ತೆಂಗಿನಕಾಯಿ ತುರ್ಕೊಳ್ಬೇಕು. ಇದಕ್ಕೆ ಕಾಯಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಇದು ನಾನು ರುಬ್ಬಿದ ಮೇಲೆ ತೆಳು ಆಗುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಇಟ್ಟು ತೋರಿಸೋದಕ್ಕೋಸ್ಕರ ನಿಮಗೆ ಇಟ್ಟಿದ್ದೀನಿ. ತೆಳು ಆದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ವಲ್ಲ, ಕಲ್ಲಲ್ಲಿ ರುಬ್ಬಿದ್ರೆ ತೆಳು ಆಗಲ್ಲ. ನಾವು ಮಿಕ್ಸಿಲಿ ರುಬ್ಬೋದ್ರಿಂದ ಸ್ವಲ್ಪ ನೀರು ಹಾಕಲೇಬೇಕಾಗುತ್ತೆ. ಕುಶಲಕ್ಕಿ ಬೇಗ ರುಬ್ಬಲ್ಲ, ಅದಕ್ಕೋಸ್ಕರ ನೋಡಿ ನಾನು ಎಲ್ಲ ರುಬ್ಕೋತೀನಿ. ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಂಡು ಎಲ್ಲ ರುಬ್ಕೋತೀನಿ. ರುಬ್ಬೋದು ನಾನು ತೋರಿಸಿಲ್ಲ ನೋಡಿ. ಎಲ್ಲ ಅಕ್ಕಿ ಮತ್ತು ತೆಂಗಿನಕಾಯಿ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ಕೊಂಡಿದ್ದೀನಿ. ತುಂಬ ಗಟ್ಟಿಗೆ ಬೇಡ, ತುಂಬ ತೆಳುಗೂ ಬೇಡ, ಮೀಡಿಯಮ್ಮಾಗಿ ಕಲಿಸಿದ್ರೆ ಸಾಕು. ಈ ಥರ ನೋಡಿ, ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಸ್ವಲ್ಪ ಮೆತ್ತಗಿರಬೇಕು. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ತಿಂಡಿ. ಇದು ಈ ಸೈಡೆಲ್ಲೂ ಮಾಡಲ್ಲ, ಕಮ್ಮಿ ಮಾಡೋದು. ಮಂಗಳೂರು ಸೈಡು ತುಂಬ ಮಾಡ್ತಾರೆ, ಮಂಗಳೂರು ಕೇರಳ ಸೈಡು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ. ತುಂಬ ಜಾಸ್ತಿ ಮಾಡೋದಾದರೆ ನೀವು ತುಂಬಾ ಜಾಸ್ತಿ ಅಕ್ಕಿ ತಗೋಬೇಕು. ನೋಡಿ ತುಂಬ ಸಣ್ಣಕ್ಕೆ ಬೇಡ, ನೋಡಿ ಈ ಥರ ತರ್ತರಿಯಾಗಿ ರುಬ್ಬೋಣ. ಸ್ವಲ್ಪ ತರ್ತರಿಯಾಗಿ, ತುಂಬ ರೊಟ್ಟಿಗೆ ಮಾಡ್ತೀವಲ್ಲ ಅಷ್ಟು ನುಣ್ಣಗೆ ಬೇಡ, ಇದು ಸ್ವಲ್ಪ ತರ್ತರಿ ಇರಬೇಕು. ನೋಡಿ ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ಕೊಂಡ್ರೆ ಸಾಕು. ನಿಮಗೆ ಎಷ್ಟು ದಪ್ಪ ಬೇಕಷ್ಟು. ತುಂಬ ಸಣ್ಣಕ್ಕೂ ಮಾಡೋದು ಬೇಡ, ದಪ್ಪನೂ ಮಾಡೋದು ಬೇಡ, ಮೀಡಿಯಮ್ಮಾಗಿ. ನೋಡಿ ನಾನು ಈ ಥರ ರೊಟ್ಟಿ ಮಣೆ ತಗೊಂಡಿದ್ದೀನಿ. ನೀವು ಮಾಮೂಲಿ ಒಂದು ಅಗಲ ಪಾತ್ರೆ ಇದ್ದರೆ ಅದ್ರ ಮೇಲೆ ಹಿಂಗೆ ಒತ್ತಿದ್ರೂ ಅದು ಅಗ್ಲಕ್ಕೆ ಬರುತ್ತೆ. ಒಂದು ಪ್ಲೇಟಲ್ಲಿ ಒತ್ತಿದ್ರೂ ಬರುತ್ತೆ. ಈ ಥರ ರೊಟ್ಟಿ ಮಿಷಿನ್ ಇದೆ ನೋಡಿ, ಇದರಲ್ಲಿ ಈ ಥರ ನಾನು ಉದ್ದಕ್ಕೆ ಈ ಥರ ಸೇಪ್ ಮಾಡ್ಕೊತೀನಿ, ಅದು ರೌಂಡಕ್ಕೆ ಬರುತ್ತೆ. ನೋಡಿ ಈ ಥರ ಇಟ್ಟೋಣ. ಈ ಥರ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ತುಂಬ ಜೋರು ಬೇಡ. ನೋಡಿ ಇಷ್ಟು ದಪ್ಪ ಇರಲಿ, ಸ್ವಲ್ಪ ತುಂಬ ತೆಳು ಬೇಡ. ಎಲ್ಲವೂ ಇದೇ ಥರ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕೆ ಇಡ್ತೀನಿ ನಾನು. ನೋಡಿ ಎಲ್ಲವೂ ಇದೇ ಥರ, ಒಂದೇ ಥರ. ನಿಮಗೆ ಯಾವ ಸೈಜಲ್ಲಿ ಬೇಕು ಅಷ್ಟು ದಪ್ಪ ದೊಡ್ಡ ತಗೊಂಡ್ರೆ ಒಂದು 3-4 ತಿಂದರೆ ಹೊಟ್ಟೆ ತುಂಬುತ್ತೆ. ಇದು ನಾನು ಒಂದು 10 ಮಾಡಬೇಕು. ಒಬ್ರಿಗೆ ಹೊಟ್ಟೆ ತುಂಬಬೇಕು ಅಂದರೆ ಒಂದು 10 ತಿನ್ಬೇಕು ನನ್ನ ಊಟನ. ಸಣ್ಣಕ್ಕೆ ಮಾಡ್ತೀನಿ, ಅದಕ್ಕೋಸ್ಕರ. ನೋಡಿ ಇಷ್ಟು ದಪ್ಪ ಉಂಡೆ ಮಾಡಿ ಎಲ್ಲ ಇಟ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಸರಿಕೊಂಡಿದ್ದೆ ಇಲ್ಲಿ ಕವರಿಗೆ ನಾನು. ನೋಡಿ ಮೊನ್ನೆ ವಡೆ ಮಾಡಿದ್ದು ಎಣ್ಣೆ ಇತ್ತು, ಹಂಗೇ ನಾನು ಹಂಗೇ ಮುಚ್ಚಿಟ್ಟಿದ್ದೆ. ನೋಡಿ ಅದು ಕಪ್ಪುಗಿದೆ. ಸಬ್ಬಕ್ಕಿ ಸೊಪ್ಪಿಂದೆಲ್ಲ ಬಿಟ್ಟಿರುತ್ತಲ್ಲ, ಸೋಸ್ಕೋಬೇಕಾಯ್ತು. ಏನು ಸೋಸೋದೇನು ಬೇಡ, ಮತ್ತೆ ಆ ಬಾಣಲಿ ಯಾಕೆ ಚೇಂಜ್ ಮಾಡೋದು ಅಂತ ನಾನು ಅದನ್ನೇ ಇಟ್ಟಿದೆ. ನೋಡಿ ಎಲ್ಲನೂ ಅದರಲ್ಲಿ ಇರೋದೆಲ್ಲ ಕಸ ಇದಕ್ಕೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡ್ರೂ ಪರವಾಗಿಲ್ಲ, ಏನಾಗಲ್ಲ. ಎಣ್ಣೆ ಚೆನ್ನಾಗಿರೋದು. ಅವತ್ತು ಹೊಸ ಎಣ್ಣೆ ಹಾಕಿ ಮಾಡಿದ್ದೆ ನಾನು. ಬಾಣಲಿಲಿ ಎಣ್ಣೆ ಇತ್ತಲ್ಲ, ಎಣ್ಣೆ ಕಾಯ್ದಿದೆಯಾ ನೋಡೋಣ. ಇನ್ನೂ ಕಾಯ್ದಿಲ್ಲ ಎಣ್ಣೆ, ಸ್ವಲ್ಪ ಜೋರು ಮಾಡೋಣ. ಎಣ್ಣೆ ಬಿಸಿಯಾಗಿಲ್ಲ. ಫಸ್ಟು ಏನೇ ಮಾಡಿದ್ರು ನೋಡಿ ಚೆನ್ನಾಗಿ ಬರೋಲ್ಲ, ಅದನ್ನು ಬಿಸಾಕಲೇಬೇಕು. ಸ್ಟಾರ್ಟಿಂಗ್ ಹಾಕಿರ್ತೀವಲ್ಲ, ಅದಷ್ಟು ಚೆನ್ನಾಗಿ ಬೇಯಲ್ಲ ನೋಡಿ. ಫಸ್ಟ್ ಎಣ್ಣೆಯಲ್ಲಿ ಒಂಥರ ಇದಾಗಿರುತ್ತೆ ನೋಡಿ. ಇದು ಎಣ್ಣೆ ಬಿಸಿಯಾಗಿಲ್ಲ, ಅದಕ್ಕೆ ನಾನು ಇದು ಸುಮ್ಮನೆ ಕಾಯ್ದಿದೆಯಾ ಅಂತ ನೋಡೋದಕ್ಕೋಸ್ಕರ ಹಾಕಿದ್ದು. ನೋಡಿ ನೀವು ಮನೇಲಿ ಮಾಡಬೇಕಾದ್ರೆ ಸ್ವಲ್ಪ ಅಕ್ಕಿನ ಜಾಸ್ತಿನ ತಾಳ್ರಿ. ತೆಂಗಿನಕಾಯಿ ಮಾತ್ರ ಒಂದು ತಾಳಿ. ಜಾಸ್ತಿ ಜನ ಇದ್ದರೆ, ನಾವು 3 ಜನಕ್ಕೆ 4 ಜನಕ್ಕೆ 3 ಜನಕ್ಕೆ ಮಾಡೋದ್ರಿಂದ ನಾನು ಇಲ್ಲಿ ಕಡಿಮೆ ತಗೊಂಡಿದ್ದೀನಿ. ಅದು ಉಳಿದ್ರೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಇಟ್ಟು. ನನ್ನ ಮಗಳಿಗೆ ಈ ತಿಂಡಿ ಮಾಡಿದ್ರೆ ಕೋಪ ಬರುತ್ತೆ, ತಿನ್ನೋದೇ ಇಲ್ಲ ಅವಳು. ಮುಂಚೆ ತಿಂತಾಯಿದ್ಲು, ಈಗಂತೂ ತಿನ್ನೋದೇ ಇಲ್ಲ ಈ ತಿಂಡಿ ಮಾಡಿದ್ರೆ. ಇದು ಚೆನ್ನಾಗಿರುತ್ತೆ ಕೋಳಿ ಸಾರಿಗೆ, ನಂಗೆ ಇಷ್ಟ. ಕೋಳಿ ಸಾರಿಗೆ ಮತ್ತು ಕೋಳಿ ಸುಕ್ಕ ಮಾಡಿದ್ರೆ ಅದ್ರ ಜೊತೆನೂ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿ ಮಾಡ್ತಾರೆ ನೋಡಿ, ಸುಕ್ಕ ಥರ.
ನೋಡಿ ಹಿಂಗೆ ಒಂದೊಂದೇ ಹಾಕೋಣ. ಬಾಣಲಿ ಸ್ವಲ್ಪ ದೊಡ್ಡದಿಟ್ಟಿದ್ನಲ್ಲ, ಎರಡೆರಡು ಹಾಕ್ಬೋದು, ಸಾಕು. ಒಂದೊಂದೇ ಈ ಥರ ಉಪ್ಕೊಂಡು ಬರುತ್ತೆ, ಪೂರಿ ಥರನೇ ಸೇಮು. ಬಿಸಿ ಬಿಸಿಲು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಶಾವಿಗೆ ಮಾಡಬೇಕು ಒಂದು ದಿವಸ, ಕೋಳಿ ಸಾರು ಶಾವಿಗೆ. ತುಂಬ ದಿವಸ ಆಯಿತು ಶಾವಿಗೆ ಮಾಡಿ, ಯಾವತ್ತಾದರೂ ಶಾವಿಗೆ ಮಾಡಿ ತಿನ್ನಬೇಕು. ನೋಡಿ ಈ ಥರ ನೋಡಿ ಹಿಂಗೆ ಉಬ್ಬಿ ಬರುತ್ತೆ. ಅದರದ್ದು ಎಣ್ಣೆದು ಕಪ್ಪು ಕಪ್ಪಗಿದೆಯಲ್ಲ, ಅದು ಕಾಣಿಸ್ತಾ ಇರೋದು. ಅವತ್ತು ವಡೆ ಬೇಯಿಸಿದ್ನಲ್ಲ ಅದು. ನೋಡಿ ಒಂದು ಕಡೆ ಚೆನ್ನಾಗಿ ಬೇಯಲಿ, ಆಮೇಲೆ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ಪೂರಿ ಥರನೇ ಕಾಣಿಸ್ತಾ ಇದೆ ಅದು ಸೇಮ್. ಇದು ಅಕ್ಕಿ ಮತ್ತು ತೆಂಗಿನಕಾಯಲ್ಲಿ ಮಾಡೋದಷ್ಟೇ. ಅದು ಪೂರಿನ ಗೋಧಿ ಹಿಟ್ಟು ಇಲ್ಲ ಮೈದಾ ಹಿಟ್ಟು ಯಾವುದ್ರಲ್ಲಾದರೂ ಮಾಡ್ಬೋದು ಪೂರಿನ. ನೋಡಿ ಎರಡು ಕಡೆ ಇದು ಮಾಡಿ, ಒಂದು ಕಡೆ ಚೆನ್ನಾಗಿ ಬೆಂದಮೇಲೆ ಇನ್ನೊಂದು ಕಡೆ ಸ್ವಲ್ಪ ಬೆಂದರೆ ಸಾಕು. ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಬೆಂದರೆ ಸಾಕು ಅಂತ. ತೆಂಗಿನಕಾಯಿ ಯಾಕೆ ಹಾಕಬೇಕು ಅಂದರೆ, ನಾನು ಇದು ಬರೀ ಗಟ್ಟಿ ಗಟ್ಟಿ ಆಗುತ್ತೆ ಅಕ್ಕಿ ಆದರೆ. ಇದು ತೆಂಗಿನಕಾಯಿ ಹಾಕಿದ್ರೆ ಮಾತ್ರ ಈ ತಿಂಡಿ ಚೆನ್ನಾಗಿರೋದು. ಮಂಗಳೂರು ಕಡೆ ಸೈಡವ್ರು ತುಂಬಾ ತೆಂಗಿನಕಾಯಿ ತಿಂತಾರೆ ನೋಡಿ. ಆ ಕಡೆಯವರು, ಅವರು ಕೂದಲು ಆಗಲಿ ಅವ್ರ ಮುಖ ಆಗಲಿ ಬೇಗ ಸುಕ್ಕಿಡಿಯಲ್ಲ ನೋಡಿ ಅವರಿಗೆ. ಅವ್ರ ಕೂದಲು ಕೂಡ ಎಷ್ಟು ಚೆನ್ನಾಗಿರುತ್ತೆ ಕಪ್ಪುಗೆ. ಕೊಬ್ಬರೆಣ್ಣೆನೇ ಉಪಯೋಗಿಸ್ತಾರೆ ಆ ಕಡೆ ಎಲ್ಲ. ನಾವು ಕೂಡ ಕೊಬ್ಬರೆಣ್ಣೆ ತಿನ್ನೋಣ ಅಂದರೆ ತುಂಬಾ ಕೆಮ್ಮು ಬರುತ್ತೆ. ನಮಗೆ ಸೂಟ್ ಆಗಿಲ್ಲ ಅಂದರೆ ಒಂದೊಂದು ಎಣ್ಣೆ ತುಂಬ ಕೆಮ್ಮು ಬರುತ್ತೆ ನೋಡಿ. ಅದಕ್ಕೆ ನಾನು ಕೊಬ್ಬರೆಣ್ಣೆ ಸ್ಟಾರ್ಟಿಂಗಲ್ಲಿ ಒಂದು 2-3 ಸರ್ತಿ ವಡೆ ಬೇಯಿಸೋದು, ಬೋಂಡ ಬೇಯಿಸೋದು, ಈ ಥರ ಪೂರಿ ಬೇಯಿಸೋದೆಲ್ಲ ಮಾಡ್ತಾಯಿದ್ದೆ. ಕೆಮ್ಮು ಯಾವಾಗ ಸ್ಟಾರ್ಟ್ ಆಯಿತು ಎಲ್ರಿಗೂ, ಆವಾಗೇ ಬಿಟ್ಬಿಟ್ಟೆ ನಾನು ಬೇಡ ಅಂತ. ನಮ್ಮ ಯಜಮಾನ್ರಿಗೂ ಕೂಡ ಕೆಮ್ಮು ಸ್ಟಾರ್ಟ್ ಆಯಿತು. ಕೊಬ್ಬರೆಣ್ಣೆಯಿಂದನೇ ಏನೋ ಆಗ್ತಾ ಇರ್ಬೋದೇನೋ ಅಂತ ನಾವು ಬಿಟ್ಟು. ಅಲ್ಲಲ್ಲಿ ವಾತಾವರಣಕ್ಕೆ ಮಾತ್ರ ಅದು ಸೂಟ್ ಆಗುತ್ತೆ ಕೊಬ್ಬರೆಣ್ಣೆ, ಎಲ್ರಿಗೂ ಸೂಟ್ ಆಗೋಲ್ಲ ಕೊಬ್ಬರೆಣ್ಣೆ ತಿನ್ನೋಕ್ಕೆ. ನಾವು ಯಾವಾಗಲೂ ಸನ್ಪ್ಯೂರಯ್ಯ, ಒಂದು ತುಂಬ ವರ್ಷದಿಂದ ಸನ್ಪ್ಯೂರ್ ಎಣ್ಣೆನೇ ತರೋದು ನಾವು. ಈಗೆಲ್ಲ ಡೂಪ್ಲಿಕೇಟ್ ಮಾಡ್ತಾರೆ ಸನ್ಪ್ಯೂರ್ ಎಣ್ಣೆ. ಅವಾಗೆಲ್ಲ ಚೆನ್ನಾಗಿರೋದು ಎಣ್ಣೆ ರೇಟು ಕೂಡ ಕಮ್ಮಿ ಇತ್ತು ಅವಾಗ, ಚೆನ್ನಾಗಿತ್ತು. ಇವಾಗೆಲ್ಲ ರೇಟು ಜಾಸ್ತಿ, ಎಲ್ಲ ಕೆಮಿಕಲ್ ಹಾಕ್ತಾರೆ. ಎಲ್ಲ ಹಂಗೆ ಬೇಗ ಬೇಗ ಸಾಯಲಿ ಜನ, ಕೆಮಿಕಲ್ಲು ತಿಂದು ಬೇಗ ಬೇಗ ಅಟ್ಯಾಕಾಗಿ ಸಾಯಲಿ ಅಂತ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಲ್ಲ, ಬಾಯಿ ರುಚಿಗೋಸ್ಕರ ತಿನ್ನೋದು ಇವೆಲ್ಲ. ಅನ್ನ ಸಾರು ಮುದ್ದೆ ತಿಂದರೆ ಯಾವ್ದು ತಿಂದ್ರೂ ಬರುತ್ತೆ, ಹೇಳೋಕ್ಕಾಗಲ್ಲ. ಬರೀ ಅನ್ನ ಸಾರು ಮುದ್ದೆ ತಿನ್ನೋರಿಗೂ ಬರುತ್ತೆ. ನಮ್ಮನೆ ಹತ್ರ ಇರೋ ಒಂದು ಒಯ್ಯನೆ ಯಾವಾಗಲೂ ವಾಕಿಂಗ್ ಮಾಡೋದು, ಬೆಳಗ್ಗೆ ಸಾಯಂಕಾಲ ಕರೆಕ್ಟ್ ಟೈಮಿಗೆ ಊಟ, ಕರೆಕ್ಟ್ ಟೈಮು ವಾಕಿಂಗ್ ಮಾಡೋದು. ಕೊರೋನಾ ಟೈಮಲ್ಲಿ ಇದ್ದಕ್ಕಿದ್ದಂಗೆ ತೀರೋದ್ರು ಅವರು. ನಾವು ಸೌದೆ ತಾತ ಅಂತಿದ್ದೆ ನೋಡಿ. ಇಷ್ಟ ಆಯ್ತು ಇದರಲ್ಲಿ. ಎಲ್ಲವನ್ನೂ ಇದೇ ಥರ ಮಾಡ್ಕೊಳ್ಳೋಣ. ಹಾಗೆ ಹೇಳೋಕ್ಕಾಗಲ್ಲ, ಕೆಲವೊಬ್ಬರು ಮಾಂಸ ಮಟನ್ನು ಏನು ತಿನ್ನಲ್ಲ ಅಂಥವ್ರಿಗೂ ಬರುತ್ತೆ, ತಿನ್ನೋರಿಗೂ ಬರುತ್ತೆ, ತಿನ್ನದೇ ಇದ್ದವ್ರಿಗೂ ಬರುತ್ತೆ. ಬರೀ ವೆಜ್ ತಿನ್ನೋರಿಗೂ ಬರುತ್ತೆ. ಅದಕ್ಕೂ ಕೂಡ ತುಂಬಾ ಔಷಧಿ ಹೊಡಿತಾರಲ್ಲ ತರಕಾರಿಗಳಿಗೆಲ್ಲ, ಅದಕ್ಕೆ. ನೋಡಿ ಎಲ್ಲ ರೆಡಿ ಆಯ್ತು, ಇಷ್ಟೇ ಆಗಿದ್ದು ನೋಡಿ. ಅದು ಕಪ್ಪು ಕಾಣಿಸ್ತಿರೋದು ಅದು ಎಣ್ಣೆಲಿತ್ತಲ್ಲ ಅದು. ನೋಡಿ ಎಲ್ಲ ಕಪ್ಪುಗೆ ಮೇಲೆ ಕಾಣಿಸ್ತಾ ಇದೆ, ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ತುಂಬ ತೆಳು ಮಾಡಿದ್ರೆ ಈ ಥರ ಬರುತ್ತೆ, ರೊಟ್ಟಿ ಥರ ಆಗುತ್ತೆ ನೋಡಿ. ಇದು ಎಷ್ಟು ಚೆನ್ನಾಗಿ ಊದ್ಕೊಂಡು ಬಂದಿದೆ. ತುಂಬ ತೆಳು ಮಾಡ್ಕೋಬಾರ್ದು, ಒಂದು ಸ್ವಲ್ಪ ದಪ್ಪಗಿರಲಿ, ಒಂಚೂರು ಸ್ವಲ್ಪ ದಪ್ಪಗೆ. ಈಗ ನಾವು ಮಂಗಳೂರು ಬನ್ನೆಲ್ಲ ಮಾಡ್ತೀವಲ್ಲ ಆ ಥರ. ನೋಡಿ ಚಿಕನ್ ಸಾರು ಕೂಡ ನಾನು ರೆಡಿ ಮಾಡಿಟ್ಟಿದ್ದೆ ನೋಡಿ. ಚಿಕನ್ ಸಾರಿಗೆ ಮತ್ತು ಇನ್ನು ಹಬ್ಬ ಎಲ್ಲ ಮುಗೀತಲ್ಲ, ಇವತ್ತಿಂದೆಲ್ಲ ತಿಂತಾರೆ ಜನ ಭಾನುವಾರದಿಂದನೇ. ಸೋಮವಾರ ತಿಂದಿರಲ್ಲ, ಮಂಗಳವಾರ ಗಣೇಶನ ಇಟ್ಟಿರೋರು ಇವತ್ತು ತಿಂತಾರೆ, ಎಲ್ಲ ಗಣೇಶನ ಬಿಟ್ಟಿರೋರು. ನೋಡಿ ಈ ಥರ ರೊಟ್ಟಿ ಥರ ಆಗಿದೆ. ನಾನು ಅದನ್ನೇ ತೋರ್ಸೋಕ್ಕೆ ಅಂತ ಮುರಿದ್ನಲ್ಲ, ಅದನ್ನೇ ತಿಂದು ತೋರಿಸ್ತೀನಿ ನೋಡಿ. ಕೋಳಿ ಸಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇದು ಸಾರಿಗೂ ಅಷ್ಟೇ ಕಾಯಿ ರುಬ್ಬಿ ಮಾಡಿಲ್ಲ, ಹಾಗೆ ಮಾಡಿರೋದು ನೋಡಿ. ನೀವು ಒಂದು ಸಲ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮಾತ್ರ ತಿಳಿಸೋದನ್ನು ಮರಿಬೇಡಿ. ಫುಲ್ ವಿಡಿಯೋ ನೋಡಿ, ಸ್ವಲ್ಪ ಜಾಸ್ತಿ ವಿಡಿಯೋ ಆದರೂ ಪರವಾಗಿಲ್ಲ. ದೊಡ್ಡ ಯೂಟ್ಯೂಬರ್ನ ನೋಡ್ತಿರಲ್ಲ, ಹಂಗೆ ನಮ್ಮ ಚಾನಲ್ಗಳು ನೋಡಿಬಿಟ್ಟು ಹೇಗೆ ಅನ್ನಿಸ್ತು ಅನ್ನೋದು ತಿಳಿಸಿ. ಈ ಯೂಟ್ಯೂಬಲ್ಲಿ ಬಿದ್ದು ಒದ್ದಾಡೋದು ಆಗಿದೆ, ಯಾವಾಗ ಮೋನೋ ಆಗುತ್ತೋ ಏನೋ ಗೊತ್ತಿಲ್ಲ. ಎಲ್ಲರೂ ಫುಲ್ಲು ವಿಡಿಯೋ ನೋಡಿ. ಎಲ್ರಿಗೂ ಬಾಯ್.